ಅಲ್ಲೆಲ್ಲ ಓಡಾಡೋದು, ಅಲ್ಲಿ ಪೂಜಿತ ಭಟ್ರನ್ನ ಬೀಳಿಸುವುದು, ಅವ್ರು ಮಾಡುವ ಕೃತ್ಯ ನೋಡಿ ಒಂಥರ ನಮ್ಗೆ ಸಿಟ್ಟು ಬರ್ತಿತ್ತು. ಆ ತರ ಮಾಡ್ತಿದ್ರು ಹರಾಟೆಯವರು. ಇವರು ರಾಮನಗರ ಭಾವನೆ ವೇಷಕ್ಕೆ ಆ ಸಣ್ಣ ವಯಸ್ಸಿನಲ್ಲೇ ಮನಸ್ಸೆಳೆಯುವಂತ, ನಮ್ಮ ಸಣ್ಣ ಮಕ್ಕಳನ್ನು ಸೆಳೆಯುವಂತ ಒಂದು ಆತ್ಮೀಯ ವೀಕ್ಷಕರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ರಾಜೇಶ್ ಬಾರ್ಕೂರು. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಹೊಸ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ಇವತ್ತು ಯಕ್ಷಗಾನ ಕಲಾವಿದರು, ಜನಪ್ರಿಯ ಯಕ್ಷಗಾನ ಭಾಗವತರು, ಬಹಳಷ್ಟು ವರ್ಷಗಳಿಂದ ಯಕ್ಷಗಾನ ಸೇವೆಯಲ್ಲಿ ತೊಡಗಿರತಕ್ಕಂಥವರು, ಈಗ ಸದ್ಯಕ್ಕೆ ಮಂದಾರ್ತಿ ಮೇಳದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರೊಂದಿಗೆ ಮಾತುಕತೆ ಆಡೋಣ, ಅವರ ಸಾಧನೆ ಹಾದಿಯ ಬಗ್ಗೆ ತಿಳಿಯೋಣ. ಹಾಗೆ ಜನಪ್ರಿಯ ಭಾಗವತರು ನಗರ ಅಣ್ಣಪ್ಪ ಶೆಟ್ಟರ್ನ ನಾವು ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡೋಣ. ಸರ್, ನಿಮಗೆ ಪ್ರೀತಿಯ ಸ್ವಾಗತ ಸರ್. ನಮಸ್ತೆ. ನಮಸ್ತೆ ಸರ್. ಸರ್, ಯಕ್ಷಗಾನ ಕಲಾವಿದರು ತಾವು ಬಹಳಷ್ಟು ವರ್ಷಗಳಿಂದ ಯಕ್ಷಗಾನ ಸೇವೆಯಲ್ಲಿದ್ದೀರಿ. ತಮ್ಮ ಯಕ್ಷಗಾನದ ಪಯಣದ ಬಗ್ಗೆ ತಿಳಿಯುವ ಮೊದಲು ತಮ್ಮ ಬಾಲ್ಯ ಜೀವನ, ತಂದೆ ತಾಯಿಯವರ ಬಗ್ಗೆ, ಅದೇ ರೀತಿ ತಮ್ಮ ಯಕ್ಷಗಾನ ಆಸಕ್ತಿಯ ಬಗ್ಗೆ, ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಒಂದೆರಡು ಮಾತು ಸರ್. ಬಾಲ್ಯದಲ್ಲಿ ಸಣ್ಣ ಇರುವಾಗ ಒಂದು 4ನೇ ತರಗತಿಯಿಂದ ನನಗೆ ಒಂದು ಬ್ರಾಹ್ಮಣ ವಿದ್ಯಾರ್ಥಿ ಸಾಮ್ರಾಟ್ ಅಂತ ಅವರು ಸ್ನೇಹ. ಅಲ್ಲಿಂದ ಇಲ್ಲಿವರೆಗೂ ನಾನು ಬ್ರಾಹ್ಮಣ ಸ್ನೇಹಿಯಾಗೇ ಇದ್ದೇನೆ. ನಾನು ಒಂದು ಮೇಳಕ್ಕೆ ಬಂದ್ರು ಸಹ ಅದರಲ್ಲಿ 50 ಜನರಲ್ಲಿ ಸ್ವಲ್ಪ ಸಜ್ಜನರು ಯಾರಿದ್ದಾರೆ, ಶಿಸ್ತಿನವ್ರು ಯಾರಿದ್ದಾರೆ, ಅವ್ರನ್ನ ನಾನು ಒಂದು ಒಬ್ರು ಇಬ್ರು 3 ಜನ ಆಯ್ಕೆ ಮಾಡೋದು. ಮತ್ತೊಂದವ್ರ ಜೊತೆ ಸೇರೋದಿಲ್ಲ, ಅವ್ರ ಜೊತೆಗೆ ಇರೋದು. ಸಾಧ್ಯ ಅವ್ರ ಜೊತೆಗೆ ಒಂದೆರಡು ಮಾತಾಡೋದು, ಒಂದು ಊಟ ಕಾಫಿ ಅವ್ರ ಜೊತೆಗೆ ಮಾಡೋದು. ಈ ಪದ್ಧತಿ ಮೊದ್ಲಿಂದ. ಅದು ಹೇಗ್ ಬಂತಂತ ಹೇಳಿದ್ರೆ, ನಾನು ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಅಲ್ಲಿ ಹೋಗಿ ಅಲ್ಲಿನ ಪರಿಸರವನ್ನೆಲ್ಲ ನೋಡಿ, ಅಲ್ಲಿರುವ ನಡವಳಿಕೆಯನ್ನು ನೋಡಿ ನಮ್ಗೆ ಅದು ಒಳ್ಳೆಯವ್ರನ್ನೇ ಆಯ್ಕೆ ಮಾಡ್ಬೇಕು ಅನ್ನೋದು ಗೊತ್ತಾಗಿತ್ತು. ಅದೊಂದು ನನಗೆ ಜೀವನಕ್ಕೆ ಒಳ್ಳೆ ಪಾಠ. ಶಾಲೆಯಲ್ಲಿ ಆಗದಿದ್ದಂತ ಪಾಠ ಅಲ್ಲಾಗಿತ್ತು. ಅಲ್ಲಿ ನೋಡಿ ಕೆಲವು ಪಾಠಗಳು ಕಲ್ತಿದ್ದೇನೆ ಶಿಸ್ತಿನ ಬಗ್ಗೆ. ನಿಮ್ಮ ತಂದೆ ತಾಯಿಯವರ ಬಗ್ಗೆ? ತಂದೆ ನರಸಿಂಹ ಶೆಟ್ಟರು ಅಂತ, ಅವ್ರ ಕೂಲಿ ಏನ್ ಮಾಡ್ಕೊಂಡೇ ಇರೋ ಬಡ ಕುಟುಂಬದವ್ರು ನಾವು. ಅಮ್ಮ ಗಿರಿಜಮ್ಮ ಶೆಟ್ಟಿ ಅಂತ, ಮೊದಲಿಂದನೂ ಬಡತನದಲ್ಲೇ ಇದ್ದವರು. ಜಮೀನ್ ಮನೆಯಲ್ಲ 9.5 ಎಕರೆ 10 ಎಕರೆ ಜಮೀನ್ ಇತ್ತು ನಮ್ಗೆ. ಇದ್ದು ಸಹ ಅದು ಲಿಂಗನಮಕ್ಕಿ ಹಿನ್ನೀರಿನಲ್ಲಿ ಮುಳುಗಡೆ ಆದ್ರಿಂದ ನಮ್ ಭದ್ರಾವತಿಯಲ್ಲಿ ಸರ್ಕಾರ ಜಮೀನ್ ಕೊಟ್ರು. ಅದು ನಮ್ಮ ಅಪ್ಪನ ಅಪ್ಪ ಅಜ್ಜ ಇದ್ದಾರಲ್ಲ, ಅವರು ಅದನ್ನ ಸ್ವಲ್ಪ 4 ವರ್ಷ ಅಲ್ಲೇ ಇದ್ದು, ನಂತರ ಸ್ವಲ್ಪ ಅವರು ಸ್ತ್ರೀ ವ್ಯಾಮೋಹಿ ಆಗಿದ್ದು ಒಂದು ಲೇಡೀಸಿಗೆ ಅದನ್ನ ಮಾರಾಟ ಮಾಡಿ, ಕುಟುಂಬದವ್ರಿಗೆ ಗೊತ್ತಿಲ್ದಿದ್ದ ಹಾಗೆ ಮಾಡಿ, ನಮ್ಮ ಸಂಪೂರ್ಣ ಅವರ ಹೆಸರಲ್ಲೇ ಇತ್ತು. ಅವರೇ ಹಿರಿಯವರಾಗಿ. ಅವರು ತಮ್ಮ ಸಂಜೀವ್ ಶೆಟ್ಟಿ ಅಂತ, ಅವರಿಗೂ ಮತ್ತು ನಮ್ಮ ಅಪ್ಪ ನರಸಿಂಹ ಶೆಟ್ಟಿ ಸ್ವಲ್ಪ ಅಲ್ಲಿ ಕುಟುಂಬದಲ್ಲಿ ಅನ್ಯಾಯ ಆಯ್ತು. ಅಂದ್ರೆ ಅವ್ರನ್ನ ಈ ಹಿನ್ನೀರಿನಲ್ಲೇ ಬಿಟ್ಟು ಇವ್ರು ಮಾತ್ರ ಹೋದ್ರು. ಇವ್ರು ವಿದ್ಯಾವಂತರಾಗಿರ್ಲಿಲ್ಲ, ಅವ್ರು ಸ್ವಲ್ಪ ತಿಳುವಳಿಕೆವಂತರು. ಅವ್ರು ಹೇಳಿದ ಮಾತು ಕೇಳುವ ಸ್ಥಿತಿ ಇತ್ತು, ಸ್ವಲ್ಪ ಜೋರು. ಅವಾಗ ಆ ಕಾಲದಲ್ಲಿ ಒಂಥರ ಇದ್ದವರಿಗೆಲ್ಲ ಸ್ವಲ್ಪ ಹೆದರಿಸಿ ಮಾತಾಡಿದ್ರೆ 2 ಏಟು ಹೊಡುವಂತ ಬಾರಿ ಹಬ್ಬದ ವ್ಯಕ್ತಿ. ಹಾಗಾದ್ರೆ ಇವ್ರು ಯಾಕೆ ಮಾತಾಡ್ತಿರ್ಲಿಲ್ಲ, ಭಯಕ್ಕೆ ಹಾಕಿ. ಇವ್ರು ಇಲ್ಲಿ ನಾವೀಗ ಏನು ನಗರದಲ್ಲಿ ಲಿಂಗನಮಕ್ಕಿ ಹಿನ್ನೀರಿನಲ್ಲಿ ಮುಳುಗಡೆಯಲ್ಲಿ ಮೇಲ್ಭಾಗ ಜಾಗದಲ್ಲಿ ಇದ್ದೇವ, ಈಗಲೂ ಅಲ್ಲೇ ಇದ್ದೇವೆ. ಸ್ವಲ್ಪ ಒಂದೊಂದು ಎಕರೆ ಆಗುವಷ್ಟು ಉಳಿದಿದೆ, ಅದರಲ್ಲೇ ಮಾಡ್ಕೊಂಡಿದ್ವಿ. ಯಾವ್ದು ದಾಖಲಾತಿ ಇಲ್ಲ. ಈಗ ಅಲ್ಲಿ ನಿಮ್ಮ ಹತ್ರ ಯಾವ್ದು ಇಲ್ಲ? ಮನೆಗೆ ದಾಖಲಾತಿ ಯಾವ್ದು ಇಲ್ಲ? ಮನೆ ದಾಖಲಾತಿ ಒಂದು ಬಿಟ್ರೆ ಬೇರೆ ನಾವು ಅಲ್ಲೇ ಮೂಲದಿಂದ ಇರೋರಾದ್ರಿಂದ ಸರ್ಕಾರ ನಮ್ಗೆ ನೀವು ಮಾಡ್ಕೊಂಡಿರಿ ಅಂತ ಹೇಳಿದೆ, ಮಾಡ್ಕೊಂಡಿದೀವಿ. ಎಷ್ಟು ವರ್ಷ ಅಂತ ಹೇಳಿ. ನೀವು ಸಹೋದರ ಸಹೋದರಿ ಎಷ್ಟು ಜನ ಸರ್? ನಾವು 4 ಜನ. ಅಣ್ಣ, ಅಕ್ಕ, ನಾನು, ನಮ್ಮ ತಂಗಿ ಇದ್ರು. ಅವರು ಅನಾರೋಗ್ಯದಿಂದ ಸಣ್ಣಕ್ಕಿದ್ದಾಗಿ ತಿಳ್ಕೊಂಡಿದ್ರು. ಈಗ ಅಣ್ಣ ಅಕ್ಕ ಎಲ್ಲಿದ್ದಾರೆ? ಅಣ್ಣ ಇಲ್ಲಿ ಹಾಲಾಡಿ ಕಕ್ಕುಂಜಿ ಅಂತ, ಅಲ್ಲಿ ಅವರು ಪತ್ನಿ ಮನೆಯಲ್ಲೇ ಸೆಟ್ ಆಗ್ಬಿಟ್ಟಿದ್ದಾರೆ. ಅಕ್ಕ ಅಲ್ಲೇ ನಮ್ಮನೆ ಹತ್ರನೇ ಆಚೆ ಸ್ವಲ್ಪ ದೂರದಲ್ಲಿ ಅವರು ಮೂಲ ತೆಕ್ಕಟ್ಟೆ ಅವರು, ಅವರಿಗೆ ಮದುವೆ ಮಾಡ್ಕೊಟ್ಟಿದ್ದೀವಿ. ಚೆನ್ನಾಗಿದ್ದಾರೆ ಅಲ್ಲಿ. ಹಾಗೆ ತಮ್ಮ ಎಜುಕೇಶನ್ ವಿದ್ಯಾಭ್ಯಾಸ 8ನೇ ತರಗತಿ ಒಂದು ಅರ್ಧ ವರ್ಷ ಹೋಗಿ ನಾನು 8ನೇ ತರಗತಿಯನ್ನು ಬಿಟ್ಟೆ. ಯಾವ ಶಾಲೆ ಹೋದ್ರಿ? ಅದು ನಗರ ಪ್ರೌಢಶಾಲೆ ಅಂತ. ಹೇಗಿತ್ತು ಸರ್ ಶಾಲಾ ಜೀವನ? ಶಾಲಾ ಜೀವನ ಮೊದಲ ಅಡ್ಡಿರ್ಲಿತ್ತು, ಅಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಹೆಚ್ಚಾಯ್ತು. ಆ ಸ್ಟ್ರಿಕ್ಟ್ ನಿಭಾಯಿಸಕ್ ನಮ್ಗೆ ಆಗ್ಲಿಲ್ಲ.
ಅದು ಖಾಸಗಿ ಮತ್ತು ಗೌರ್ಮೆಂಟ್ ಒಟ್ಟಿಗೆ ಸೇರಿ ಮಾಡುವಂತ ಪ್ರೌಢಶಾಲೆ ಆದ್ರಿಂದ ಅಷ್ಟಿತ್ತು, ತುಂಬಾ ಇತ್ತು. ಸ್ವಲ್ಪ ಇಂಗ್ಲಿಷ್ ಭಾರಿ ಹಿನ್ನಡೆ ನನಗೆ ಮೊದಲಿಂದ, ಇಂಗ್ಲಿಷ್ ಕಷ್ಟ ಆಗ್ತಿತ್ತು. ಅವಾಗೆಲ್ಲ ಈಗಿನ ಹಾಗೆ ಹೇಳ್ಕೊಡೋರು ಮತ್ತೆ ಮನೆಯಲ್ಲೂ ವಿದ್ಯಾಭ್ಯಾಸದವರು ಇದ್ದವರು ಊರಿನಲ್ಲೇ ಇರ್ಲಿಲ್ಲ. ಊರಿನಲ್ಲೇ ವಿದ್ಯಾಭ್ಯಾಸ ಕಲ್ತವ್ರು ಇಂಗ್ಲಿಷ್ ಗೊತ್ತಿದ್ದವ್ರು ಇರ್ಲಿಲ್ಲ. ಹಾಗಾದ್ರೆ ನಮ್ಗೆ ತುಂಬಾ ಕಷ್ಟ ಆಗ್ತಿತ್ತು. ಮಾಸ್ಟರ್ ಏನ್ ಹೇಳಿದ್ರು ABCD ಕಲಿಯುವುದೇ ಕಷ್ಟಕರ ಪರಿಸ್ಥಿತಿಯಲ್ಲಿ ಆ ತರ ಇತ್ತು ಅಂತ ಒಳ್ಳೆ ಚುರುಕು ಮತಿಯವರೆಲ್ಲ ಮುಂದೋದ್ರು, ನಾವೆಲ್ಲ ಹಿಂದೆ ಆಯ್ತು. ಇದು ನಮ್ಗೆ ಆಗೋದಲ್ಲ ಅಂತೇಳಿ ಪಾಪ ನಮ್ಮಪ್ಪ ಬಡತನ ಇದ್ರು, ಓದೋದಾದ್ರು ಓದು ಅಂತ ಹೇಳಿದ್ರು. ಕೊಡಕ್ಕೆ ಎಲ್ಲಿಂದ ಇರ್ಲಿಲ್ಲ, ಆದ್ರೆ ಮಾತಿನಷ್ಟು ಹೇಳ್ತಿದ್ರು. ಬಡತನ ನಮ್ಗೆ 8ನೇ ತರಗತಿ ಶಾಲೆಗೆ ಹೋಗುವ ಸಮಯದಲ್ಲೂ ಒಂದು ಪ್ಯಾಂಟ್ ತಕೊಂಡು ಹೋಗುವ ಅಂತ ಅನುಕೂಲ ಇರ್ಲಿಲ್ಲ ನಮ್ಗೆ. ಒಂದು ಚಡ್ಡಿಯಲ್ಲೇ ನಾನು ಕಮಲಶಿಲೆ ಮೇಳಕ್ಕೆ ಬಂದಾಗ್ಲೂ ಚಡ್ಡಿಯಲ್ಲೇ ಬಂದಿದ್ ನಾನು. 17 ವರ್ಷಕ್ಕೆ ಚಡ್ಡಿನೇ ಹಾಕ್ತಿದ್ದೆ. 17 ವರ್ಷ ಅವಾಗ ಒಂದು ಪ್ಯಾಂಟ್ ಖರೀದಿ ಮಾಡೋದು ಕಷ್ಟದಲ್ಲಿತ್ತು. ಈಗ ದೇವ್ರು ನಮ್ಗೆ ವೆಚ್ಚಕ್ಕೆ ಏನು ಕೊರತೆ ಮಾಡ್ಲಿಲ್ಲ. ಸರ್ ನಿಮ್ಗೆ ನಿಮ್ಮ ಹಿರಿಯರು ಯಾರಾದ್ರೂ ಯಕ್ಷಗಾನದಲ್ಲಿ ಇದ್ರ ಸರ್? ಹಿರಿಯರು ನಮ್ಮ ಅಮ್ಮನ ಅಪ್ಪ ಯಕ್ಷಗಾನದಲ್ಲಿ ಇರ್ಲಿಲ್ಲ, ಆದ್ರೆ ಯಕ್ಷಗಾನ ಬಹು ಪ್ರೀತಿ ಮಾಡ್ತಿದ್ರು. ಮತ್ತೆ ಅವರು ಈ ದೊಡ್ಡ ದೊಡ್ಡ ಹಿಂದಿನ ಭಾಗವತಗಳ ಪದ್ಯಗಳನ್ನೆಲ್ಲ ನಿರಂತರ ಮನೇಲಿ ಹೇಳ್ತಿದ್ರು. ನಾನು ಕೇಳಿದ್ದೆ ಅವ್ರು ಹೇಳೋದು. ಅವರಿಗೆ ಅದನ್ನ ಎಲ್ಲ ಬಾಯಟ್ ಮಾಡ್ಕೊಂತಿದ್ರು. ಅವ್ರು ಆಟಕ್ಕೆ ಹೋಗಿ ಕೇಳಿ ಬಂದ ಪದ್ಯಗಳನ್ನ ಮನೇಲಿ ಹೇಳ್ತಿದ್ರು, ಚಂದನೆ ಹೇಳ್ತಿದ್ರು. ಯಾವ ಪ್ರಸಂಗದ ಪದ್ಯಗಳನ್ನು, ಹೆಚ್ಚಿನ ಪ್ರಸಂಗದ ಪದ್ಯಗಳು, ರಾಮಾಯಣದ ಪದ್ಯಗಳನ್ನು ತುಂಬಾ ಚಂದ ಹೇಳ್ತಿದ್ರು. ನೋಡಿದೆ ರಾಮ ಈ ಪದ್ಯಗಳು ಅವೆಲ್ಲ ತುಂಬಾ ಚಂದ ಕೇಳಿದೀನಿ ನಾನು. ಅದೇ ಇದ್ರಲ್ಲಿ ನಮ್ಮ ಒಂಚೂರು ಯಕ್ಷಗಾನ ಗಂಧ ನಮ್ಮ ಕುಟುಂಬದಲ್ಲಿ ಇಲ್ಲದೆ ಇದ್ರು ನಂಗೆ ಬಂದಿರ್ಬೋದು. ಹಿರಿಯರ ಒಂದ್ ಸಣ್ಣ ಆಶೀರ್ವಾದ ಅಂತ ತಿಳ್ಕೊಬಹುದು. ಮತ್ತೆ ನಿಮ್ಗೆ ಯಕ್ಷಗಾನ ನೋಡಿದ್ರೆ ಸರ್ ಸಣ್ಣದಿರುವಾಗ? ಸಣ್ಣಕ್ಕಿರುವಾಗ ಯಕ್ಷಗಾನ ನೋಡಿದೀನಿ. ಚೆಲುವೆ ಚಿತ್ರವತಿ ಪ್ರಸಂಗ ಸಾಲಿಗ್ರಾಮ ಮೇಳದಲ್ಲಿ ಭಾರಿ ಮೆರೀತಾ ಇದ್ದ. ಅವಾಗ ನಾನು 2 ರೂಪಾಯಿ ಕೊಟ್ಟು ನೆಲಕ್ಕೆ ಹೋಗಿ ಕೂತ್ಕೊಂಡು ಕೇಳಿದ್ದು ನಗರದಲ್ಲಿ ಆಗ್ತಿತ್ತು. ಅವಾಗ ಕಾಳಿಂಗ ನೋಡ್ರದ್ದು ದೊಡ್ಡದೊಂದು ಫೋಟೋ ಎದುರುಗಡೆಯಲ್ಲಿ ಒಳಗೆ ಹೋಗುವ ಮಾರ್ಗದಲ್ಲಿ ದೊಡ್ಡಕ್ಕಾಗಿ ಫೋಟೋ ಇಡೋದು, ಅದು ನೋಡೋದೇ ಚಂದ. 2 ರೂಪಾಯಿ ಕೊಟ್ಟು ನೆಲಕ್ಕೆ ನೋಡ್ರ ನಾ 2 ರೂಪಾಯಿ ನೆಲಕ್ಕೆ ಹೋಗಿ ಆ ಚೆಲುವೆ ಚಿತ್ರವತಿಯ ಒಂದು ದೃಶ್ಯವನ್ನು ಕಂಡದ್ದು ಇವತ್ತು ನೆನಪಿದೆ. ಅಲ್ಲಿ ಚಿತ್ರಾವತಿ ಒಂದು ಮಾಲೆ ಹಾಕುವ ಸನ್ನಿವೇಶದಲ್ಲಿ ಅವಳು ಮೂರ್ಛೆ ತಪ್ಪಿ ಬೀಳುವ ಸೀನ್ ಈಗಲೂ ಕಣ್ಣಿಗೆ ಕುಕ್ಕಿಸಿದ ಹಾಗೆ. ರಾಮನಹೇರಿಯವರು ಚಿತ್ರವತಿ, ಆರಾಟಿ ಅವರದ್ದು ಮದನಾಂಗಿ ಆಗಿ ಅವರು ಅಲ್ಲೆಲ್ಲ ಓಡಾಡೋದು, ಅಲ್ಲಿ ಪೂಜಿತ ಭಟ್ರನ್ನ ಬೀಳಿಸುವುದು, ಅವರು ಮಾಡುವ ಕೃತ್ಯ ನೋಡಿ ಒಂಥರ ನಮ್ಗೆ ಸಿಟ್ಟು ಬರ್ತಿತ್ತು. ಆ ತರ ಮಾಡ್ತಿದ್ರು ಆರಾಟಿಯವರು. ಇವರು ರಾಮನಹೇರಿಯವರು ಭಾವನೆ ವೇಷಕ್ಕೆ ಆ ಸಣ್ಣ ವಯಸ್ಸಿನಲ್ಲೇ ಮನಸ್ಸೆಳೆಯುವಂತ, ನಮ್ಮ ಸಣ್ಣ ಮಕ್ಕಳನ್ನು ಸೆಳೆಯುವಂತ ಒಂದು ಇದಿತ್ತು. ನಾವ್ರು ಬಂದ್ಮೇಲೆ ಬಿಡಿ, ಅದು ಯಕ್ಷಗಾನ ಪ್ರಪಂಚ ಗಂಧರ್ವ ಲೋಕಕ್ಕೆ ಹೋಗುವಂತ ಶಕ್ತಿ ಅವರಲ್ಲಿ ಇತ್ತು. ವಾತಾವರಣ ಹಾಗೆ ಇತ್ತು ಅಲ್ಲಿ ಅವಾಗ. ಜಲವಳ್ಳಿ ಅವ್ರದ್ದು ಇದು ಮದನಾಂಗಿಯ ಮಾವನ ಪಾತ್ರ ತುಂಬಾ ಚೆನ್ನಾಗಿತ್ತು. ಕಡೆಗೆ ನಾನು ಮತ್ತೆ ಒಂದ್ಸತಿ 2 ರೂಪಾಯಿ ಕೊಟ್ಟು ನೆಲ ಹೋಗಿ ನೆಲಕ್ಕೆ 2 ರೂಪಾಯಿ ಎರಡೂರು ಮೇಳದ ಶೂದ್ರ ತಪಸ್ವಿನಿ ನೋಡಿದ್ದೆ. ದಾರೇಶ್ವರ ಪದ್ಯ ಶೂದ್ರ ತಪಸ್ವಿನಿ ಆದ ನಂತರ ಕಾಳಿದಾಸ ಮಾಡಿದ್ದು. ಕಾಳಿದಾಸದಲ್ಲಿ ಒಂದು ಪದ್ಯ ಬಿಂಪಲ ಶ್ರಾಗದಲ್ಲಿ ಹಾಡಿದ್ದವ್ರು, ಈಗ ಗೊತ್ತಾಗ್ತಾ ಇದೆ. ಇವತ್ತು ಆ ದಾರೇಶ್ವರದ ಆ ಬಿಂಪಲ ಶ್ರಾಗ ಕಿವಿಗೆ ಬನ್ನಿಯಿಂದ ಆಗಿದೆ. ಅಷ್ಟು ಚಂದ ಬಂದದ್ದಷ್ಟೇ. ಅವರು ಏನು ಬಂದು ವರ್ಷ ಏನೋ 2 ಮೇಳ ಅವಾಗ ಭಾರಿ ಸ್ವರ ಅವರಿಗೆ. ನಾವು ಇದ್ರು ಸಹ ಅವ್ರನ್ನ ಜನ ಕೇಳುವಷ್ಟು ಪ್ರೇಕ್ಷಕರು ಆಗೋಗಿದ್ರು ಅಷ್ಟು ಎಲ್ಲ. ನಮ್ಗೆ ಗೊತ್ತಿರ್ಲಿಲ್ಲ, ಸಣ್ಣಕ್ಕಿದ್ದಾಗ ಅವ್ಲಿಲ್ಲ ಜನ ಆಡೋದು ಕೇಳಿದ್ರು. ದಾರೇಶ್ವರ ಪದ್ಯ ತುಂಬಾ ಒಳ್ಳೇದು ಅಂದ್ರೆ ಅಷ್ಟು ಬಿಡಿಸಿ 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 ಅರ್ಥ ಆಗುವಾಗ ಅವರು ಪದ್ಯವನ್ನು ಹೇಳ್ತಿದ್ರು. ಅದು ನಮ್ಮ ಘಟ್ಟದ ಮೇಲೆ ಅಕ್ಷರ ಸ್ಪಷ್ಟತೆ ಇರಬೇಕು, ಅಲ್ಲಿ ಇದ್ರೆ ಜನರಿಗೆ ಅರ್ಥ ಆಗೋದಿಲ್ಲ. ನನ್ನನ್ನು ಘಟ್ಟದ ಮೇಲೆ ಕೆಲವರೆಲ್ಲ ಆಸೆ ಪಡೋದಕ್ಕಾಗಿ ಸ್ವಲ್ಪ ಸ್ಪಷ್ಟವಾಗಿ ಹಾಡ್ತಾರೆ ಅನ್ನೋದು, ಅವ್ರಿಗೆ ಸ್ಪಷ್ಟವಾಗಿ ಹಾಡ್ಬೇಕು. ಈ ದಾರೇಶ್ವರ ಭಾಗವತಿಗೆ ಘಟ್ಟದ ಮೇಲೆ ಅತಿ ಮನ್ನಣೆ ಕೊಡೋದ ಕಾರಣ ಅದೇ, ಜನರಿಗೆ ಅರ್ಥ ಆಗುವಾಗ ಹೇಳ್ತಿದ್ರು ಸ್ಪಷ್ಟ ರಾಗಗಳು. ಘಟ್ಟದವರ ಒಂದು ಅಭಿಮಾನಿಗಳಿಗೆ ಭಾರಿ ಅವ್ರು ಇಷ್ಟ. ನನಗೂ ಅದು ಆ ಪದ್ಯವನ್ನು ಬೆಂಬಲ ಅವರು ಯಾವ್ದೋ ಒಂದು ಪದ್ಯ ಹೇಳಿದ್ರೆ ನನಗೆ ಸರಿ ನೆನಪಿಲ್ಲ. ಆ ಸಣ್ಣಕ್ಕಿದ್ದಲ್ಲಿ ಬಾಲ್ಯದಲ್ಲಿ ಕೇಳಿದ್ದೆ, ಭಾರಿ ಚೆನ್ನಾಗಿ ಹಾಡಿದ್ರು. ಅದೊಂದ್ 2 ದೃಶ್ಯ ನಂಗೆ ಸರಿ ನೆನಪಿದೆ. ಮತ್ತೆಲ್ಲ ಹೆಚ್ಚು ಆ ಯಕ್ಷಗಾನಕ್ಕೆ ಹೋದದ್ದು ಕಡಿಮೆ ನಾನು.